ಸ್ವರ್ಗ 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 ಏನ್ ಹೇಳ್ಬೇಕು. ನೀನೆ ನಾನು ನಮ್ಮ ಕೌಲಿಗೆ ಶ್ರೀಗಳು ಮಾತಾಡ್ಕೊಂತ ಕುಂತಾಗ ಹೊಸ ಮಂದಿ ಬರ್ತಾರ. ಮತ್ತೆ ನಾ ಯಾಕೆ ಕುಡಿತೀವಿ ಗೊತ್ತೇನೆ, ಮ್ಯಾಲ ಆದ್ಮೇಲೆ ದೇವ್ರು ಕೇಳ್ತಾನಂತ ಏನೇನು ಮಾಡಿ ಬಂದೆ ಅಂತ ತಿಳ್ಕೊಂಡು ಅವ್ನು ಕೇಳಿದ್ದಾನ. ಇನ್ ಯಾವಾಗ ದೇವರಂತೆ ಹೋಗಿದ್ದಾನ? ತಲಿ ಕೆಳಗ್ ಮಾಡಿ ಕಾಲ್ ಮ್ಯಾಲ ಮಾಡಿ 3 ವರ್ಷ ಅನುಷ್ಠಾನ ಜಪ ತಪ ಮಾಡಿದವರಿಗೆ ಬೆಟ್ಟಿ ಆಗ್ಲಾರ ದೇವ್ರು ನೆಟ್ಟಗೆ ಈ ಮಕ್ಕಳಿಗೆ ಕುಡಿದು ಹೋದ್ಬಿಟ್ಲೆ ಬೆಟ್ಟಿ ಆಗಿಬಿಡ್ತಾನ. ಮ್ಯಾಲ ಆದ್ಮೇಲೆ ಕೇಳ್ತಾನಂತ ಅವ್ ಏನೇನು ಮಾಡಿ ಬಂದಿ, ಏನೇನು ಮಾಡಿ ಬಂದಿ. ಮ್ಯಾಲೆ ಹೋಗತ್ತೋ ಇನ್ನು ಕೆಳಗೆ ಬರ್ತೈತೋ ನೆಟ್ಟಗೆ ಗೊತ್ತಿಲ್ಲ. ಮಾತಾಡೋ ಮಾತಾಡ್ತಿರ್ತಾರ, ಖಂಡಪಟ್ಟಿ ಮಾತಾಡೋದು ನೋಡ್ರಿ. ಅದಕ್ಕೆ ನಾನು ಹೇಳೋದು, ಚಟ ಆ ಟದ ಬುಡಕ್ಕೆ ಒಂದು ಒತ್ತು ಕೊಟ್ಟು ಬಿಟ್ರ ಏನಾಕತಿ? ಟ ಅದ್ರ ಬುಡಕ್ಕೆ ಮತ್ತೊಂದು ಸಣ್ಣ ಟ, ಚಟ ಚಟ್ಟ ಇಟ್ಟ ಐತದ. ಏನ್ ಫರಕ್ ಐತಿ? ಚಟ ಚಟ್ಟ. ಆ ಚಟ ಯಾರು ಮಾಡ್ತಾರ ಅವ್ರ ದೌಡು ಚಟ್ಟ ಏರ್ತಾರ. ಕುಡುಕರು ಯಾವಾಗಲೂ ಮುದುಕರಾಗುದಿಲ್ಲ ಅಂತ ನೋಡ್ರಿ. ಬಹಳ ಆಶ್ಚರ್ಯ ಪಡ್ಬೇಕು ನೀವು ಈ ಮಾತು ಕೇಳಿ. ಕುಡುಕರು ಯಾವಾಗಲೂ ಮುದುಕರಾಗುದಿಲ್ಲ ಅಂತ ಯಾಕೆ ಹೇಳ್ರಿ? ಕುಡುಕರು ದೌಡು ಮುದುಕರಾಗುದಿಲ್ಲ ಅಂತ. ಮತ್ತೆ ಖುಷಿ ಪಡಬೇಡ್ರಿ. ಕುಡುಕರು ದೌಡು ಮುದುಕರಾಗುದಿಲ್ಲ ಅಂದ್ರ ಮುದುಕರಾಗೋ ಮಠ ಅವು ಇರೋದಿಲ್ಲ ಅಂತ ಅರ್ಥ. ಹೇಳ್ತಿಲ್ಲ ಹೇಳೋದ. ಬಾಳ ಮಂದಿ ಮತ್ತೆ ಕುಡುಕರು ಖುಷಿ ಪಟ್ಬಿಟ್ರು. ಒಂದ್ಸಲ ಒಬ್ರು ಶಾಸ್ತ್ರಿಗಳು ಕುಡುಕರು ಎಂದೆಂದೂ ಮುದುಕರಾಗೋದಿಲ್ಲ, ಎಂದೆಂದೂ ಮುದುಕರಾಗೋದಿಲ್ಲ ಅಂತ ಹೇಳಿ ಹೇಳಿದ್ರು. ಕುಡುಕರು ಬಂದು ಅವ್ರ ಕಾಲಿಗೆ ಬಿದ್ರಂತ. ನಮ್ ಬಗ್ಗೆ ಹೊಗಳು ಬಿಟ್ರಿ ನೀವು, ಅದಕ್ಕೆ ನಾವು ನಾಳೆಯಿಂದ ಜಾಸ್ತಿ ಕುಡಿತೀವಿ. ಯಾಕ? ಕುಡುಕರು ಎಂದೆಂದೂ ಮುದುಕರಾಗೋದಿಲ್ಲ ಅಂದ್ರಲ್ಲ. ಅದಕ್ಕೆ ಅಂದ್ರೆ ತಮ್ಮ ಕುಡುಕರು ಯಾವಾಗೂ ಮುದುಕರಾಗೋದಿಲ್ಲ ಅಂದ್ರೆ ಏನು, ಮುದುಕರಾಗೋಕ್ಕಿಂತ ಮೊದಲು ಸೊಡಗಾಡಕ್ ಹೋಗಿರಿ, ಅದಕ್ಕೆ ಕುಡುಕರು ಯಾವಾಗಲೂ ಮುದುಕರಾಗೋದಿಲ್ಲ ಅಂದ್ವಿ ಅಂತ ಅಂದ್ರ ಹೇಳ್ರಿ. ನೀವು ಕುಡ್ದವ್ರು ಎಂದಾರ ಬಾಳ ದಿನ ಬದುಕಿದವ್ರ ಅದಾರ? ವಿಷ ಎಂದರ ಸುಡಾಕ ಬೇಕಾ? ಬೆಂಕಿ ಅರಿವಿಗೆ ಹಚ್ಚಿವೆ ಅಂದ್ರೆ ಅರಿವು ಸುಡಾಕ ಬೇಕಾ? ಕಟ್ಟಿಗೆನ ಕೆಂಡದಾಗ ಹೋಗಿದೀವಿ ಅಂದ್ರೆ ಕಟ್ಟಿಗೆ ಸುಡಾಕ ಬೇಕಾ? ಸುಡುವಂತ ವಸ್ತು ಒಳಗೆ ಹಾಕಿವೆ ಅಂದ್ರೆ ಇಂದಿಲ್ಲ ನಾಳೆ ಸಣ್ಣಾಗ ಸುಡಾಕ ಬೇಕು. ಅದು ನಮ್ಮನ್ನು ಸರ್ವನಾಶ ಮಾಡಾಕ ಬೇಕು. ಅದಕ್ಕೆ ಇವತ್ತು ಪ್ರಪಂಚ ಯಾಕೆ ಕೆಟ್ಟೈತೆ ಅಂದ್ರ, ಭಕ್ತಿ ಯಾಕೆ ಕಡಿಮೆ ಆಗೈತಿ ಅಂದ್ರೆ ಜನರಲ್ಲಿ, ಶ್ರದ್ಧೆ ಯಾಕೆ ಕಡಿಮೆ ಆಗೈತಿ ಅಂದ್ರ ಅದಕ್ಕೆ 3 ಬಲವಾದ ಕಾರಣ. ಒಂದು ವಿಪರೀತವಾದ ತಂತ್ರಜ್ಞಾನ ಮುಂದುವರೆದದ್ದು ಕಾರಣ, ಇನ್ನೊಂದು ಈ ಮದ್ಯಪಾನ, ಇನ್ನೊಂದು ಸಂಸ್ಕಾರಹೀನ ಶಿಕ್ಷಣ. ನೋಡ್ರಿ ತಿಳಿತಲ್ಲ ನಾ ಹೇಳೋದು. ತಂತ್ರಜ್ಞಾನ ವಿಪರೀತ ಮುಂದುವರೆದು ಬಿಟ್ಟೈತಿ. ಯಾಕೆ ಹೋಗ್ಬೇಕು ಶಾಣಬಸಪ್ಪನ ಗುಡಿಗೆ? ಜಗತ್ನಾಗ ಕೇಳ್ತಾರ ನೋಡ್ರಿ ಸ್ವಾಮಿಗಳು. ನೋಡ್ ನಮಗ ಬುದ್ಧಿ ಹೇಳು. ಯಾಕೆ ಹೇಳ್ಬೇಕು? ಇಲ್ಲ ಮೊಬೈಲ್ನಾಗ ಬರ್ತೈತಿ. ಮೊಬೈಲ್ನಾಗ ಏನು ಬರ್ತೈತಿಪ್ಪ? ಮೊಬೈಲ್ನಾಗ ಏನು ಬರ್ತೈತಿ? ಮೊಬೈಲ್ನಾಗ ಏನು ಬರೋದಿಲ್ಲ. ಮಂದಿ ಕೆಡಿಸೋದ. ಒಬ್ಬ ಸ್ವಾಮಿಗಳು ಅಂದ್ರೆ ಗೊತ್ತಾಕತ್ತಲ್ಲ ನಿಮ್ಗೆ? ಸ್ವಾಮಿಗಳಂದ್ರೆ ಗೊತ್ತಾಕತ್ತೆ, ಮುತ್ಯಾರಂದ್ರೆ ಗೊತ್ತಾಕತ್ತೆ. ಸ್ವಾಮಿಗಳಂದ್ರೆ ಗೊತ್ತಾಕತ್ತಲ್ಲ. ಸ್ವಾಮಿಗಳಂದ್ರೆ ನಮ್ಮಂತವ್ರಿಗೆ ಸ್ವಾಮಿಗಳಂತಾರ ಆ ಕಡೆ ಬೆಳಗಾವಿ ಜಿಲ್ಲಾದಾಗ. ನಿಮ್ಮ ಜಿಲ್ಲಾದಾಗ ಮುತ್ಯ ಅಂತಾರ. ರಾಯಚೂರು ಜಿಲ್ಲಾದಾಗ ತಾತ್ನವ್ರು ಅಂತ ಕರೀತಾರೆ. ಏನಂತಾರ? ರಾಯಚೂರು ಜಿಲ್ಲಾದಾಗ ತಾತ್ನವ್ರು ಅಂತಾರ. ಕಲಬುರಗಿ ಜಿಲ್ಲಾದಾಗ ಮುತ್ಯ, ಆ ಕಡೆ ಬಿಜಾಪುರ ದಾಟ ಈ ಕಡೆ ಬೆಳಗಾವಿ ಧಾರವಾಡ ಜಿಲ್ಲಾದಾಗ ಅಜ್ಜಗಳು, ಸ್ವಾಮಿಗಳು, ಅಪ್ಪಗಳು, ಬುದ್ಧಿಗಳು ಅಂತ ಕರೀತಾರ. ಒಂದೊಂದು ಭಾಗದಾಗ ಒಂದೊಂದು ರೀತಿ ಹೆಸರು ಚೇಂಜ್ ಆಕತಿ. ಮಠ ಮಧ್ಯಾಹ್ನ ಆಗಿತ್ತು. ಸ್ವಾಮಿಗಳು ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ರು. ಪಾಪ ಅವ್ರಿಗೂ ಶುಗರ್ ಇತ್ತು. ಏನ್ ಮಾಡ್ಬೇಕು? ಮತ್ತು ಅವರು 28 ಕಾರ್ಯಕ್ರಮದಾಗ ಅಡ್ಡಾಡಿ ಹೊಟ್ಟಿಗೆ ಸರಿಯಾಗಿ ಊಟ ಇಲ್ಲ, ಕಣ್ಣಿಗೆ ಸರಿಯಾಗಿ ನಿದ್ದಿಲ್ಲ, ಬರೀ ಅಡ್ಡಾಡಿ ಶುಗರ್ ಬಂದಿತ್ತು. ಬರಬಾರದನ್ರಿ ಸ್ವಾಮಿಗಳಿಗೆ ಅಂತ ಮತ್ತೆ ಕೇಳಿಗಿಳಿರಿ ನೀವು. ಏನು ಅವಶ್ಯ ಇಲ್ಲ, ಬರಬಹುದು. ಯಾಕಂದ್ರೆ ಅದು ಶರೀರನ, ತಪ್ಪೇನಿಲ್ಲ. ಅವ್ರು ಕುಂತಿದ್ರು ಮಠ ಮಧ್ಯಾಹ್ನದಾಗ. ಈ ಹೆಣ್ಮಗಳು ಏನು ಹತ್ಕೊಂತ ಶರಗಿಲಿ 3 ವರ್ಷ ಬಂದು, ಯಾಕೆ ಮಠ ಮಧ್ಯಾಹ್ನದಾಗ ಯಾಕೆ ಹತ್ಕೊಂತ ಬಂದು? ಸ್ವಾಮಿಗಳ ಅಜ್ಜಗಳ ನಮ್ಮ ಮಗಳು 3 ದಿನ ಆತ್ರಿ ಬಂದೇ ಇಲ್ಲ, 3 ದಿನ ಆತ್ರಿ ಬಂದೇ ಇಲ್ಲ. ಸ್ವಾಮಿಗಳು ಭಾಳ ಶಣ್ಯರು. ಹೌದಾ? ಯಾವಾಗ? ಕಾಲೇಜಿಗೆ ಹೋಗಿದ್ರಿ, ಬಂದೇ ಇಲ್ಲ. ಕಾಲೇಜಿಗೆ ಹೋಗಿದ್ದು, ಬಂದೇ. ಹ್ಯಾಂಗ್ ಹೋಗಿದ್ರಿ? ಏನಿಲ್ರಿ, ಮನೆಯಿಂದ ಹೆಂಗ್ ತಯಾರಾಗಿ ಹೋಗ್ತಾರೆ ಕಾಲೇಜಿನಾಗ. ತನ್ನ ಕಾಲೇಜ್ ಪುಸ್ತಕ ತಗೊಂಡಿದ್ಲು. ಅದನ್ನಲ್ವಾ ಸ್ಕ್ರೀನ್ ಟಚ್ ಮೊಬೈಲ್ ಏನಾರ ಓದಿದ್ಲು ಅಂತ ಕೇಳಿದ್ರು. ಸ್ವಾಮಿಗಳು ಭಾಳ ಬೆರಕಿದ್ರು ಅವ್ರ ಅಜ್ಜವ್ರು. ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ. ಸ್ಕ್ರೀನ್ ಟಚ್ ಮೊಬೈಲ್ ಅಂದ್ರೆ ಗೊತ್ತಾಕತ್ತಲ್ಲ. ಸ್ಕ್ರೀನ್ ಟಚ್ ಅಂತ ನೋಡ್ರಿ, ಅದನ್ನ ಟಚ್ ಮಾಡಿದವ್ರು ಟಚ್. ಅವಾಗ ಹೌದ್ರಿ ಅಪ್ಪ, ಅವ್ರಪ್ಪ ಮೊನ್ನೆ 15,000 ರೂಪಾಯಿದು ಸ್ಯಾಮ್ಸಂಗ್ ಕೊಡಿಸೇನ್ರಿ ಮಗಳಿಗೆ. ಹೌದಾ? ಅದ್ರದ್ದು ರೀಚಾರ್ಜ್ ಖಾಲಿ ಆದ್ಮೇಲೆ ನೆಟ್ಟಗೆ ಮನೆಗೆ ಬರ್ತಾಳೆ. ಏನು ಕಾಳಜಿ ಮಾಡಬೇಡ, ಸುಮ್ಮನೆ ಮನೆಗೆ ಹೋಗಂತ ಸ್ವಾಮಿ. ಅದ್ರದ್ದು ರೀಚಾರ್ಜ್ ಖಾಲಿ ಆತಂದ್ರ ಅಥವಾ ಅದು ಕಳಿತಂದ್ರ, ಅದು ಬಂದು ಬಿತ್ತಂದ್ರ ನೆಟ್ಟಗೆ ಮನೆಗೆ ಬರ್ತಾಳವ. ಏನು ಕಾಳಜಿ ಮಾಡಬೇಡ, ಸುಮ್ಮನೆ ಮನೆಗೆ ಹೋಗಂದ್ರ. ಯಪ್ಪ, ರೀಚಾರ್ಜ್ ಖಾಲಿ ಆಗುದಕ್ಕೂ ಅದು ಬಂದು ಬೀಳೋದಕ್ಕೂ ನನ್ನ ಮಗಳು ಮನೆಗೆ ಬರೋದಕ್ಕೂ ಏನು ವ್ಯತ್ಯಾಸ ಅಂದ್ರ, ಹಾದ ಹುಡುಗಿಯಾರು ಹಾದ ಹುಡುಗರು ಹೊಳ್ಳಿ ದೌಡು ಮನೆಗೆ ಬರ್ಲಾರದಕ್ಕೆ ಕಾರಣ ಏನು ಅಂದ್ರ ಆ ಮೊಬೈಲ ಕಾರಣವ. ಅದು ಕಳಿಬೇಕು, ಇಲ್ಲ ಅದು ಬಂದ್ ಆಗಬೇಕು. ಅದು ರೀಚಾರ್ಜ್ ಮುಗಿದ ಮೇಲೆ ಹೊಳ್ಳಿ ತಾನ ಮನೆಗೆ ಬರ್ತಾಳೆ. ಏನಾಗೋದು ಹೋಗಂತಂದ್ರ ಆಶ್ಚರ್ಯ ಅಂದ್ರೆ ಅವ್ರು ಹೇಳಿದಂಗ 3 ದಿವಸ ಆಗಿ 4ನೇ ದಿವಸಕ್ಕೆ ಹುಡುಗಿ ಮನೆಗೆ ಬಂತಂತ.
ಮನಿಗೆ ಬಂದು ಗುಟ್ಲೆಕ್ಕನ ಕರ್ಕೊಂಡು ಹೋದ್ರು ಸ್ವಾಮಿಗಳಂತೆ. ಯಪ್ಪ ನೀವು ಹೇಳಿದೆ ಹಂಗ, ನೀವು ಹರಕಿ ಹೇಳಿದೆ ಹಂಗ, ಚಾರ್ಜ್ ಕಡಿಮೆ ಆದ್ಮೇಲೆ ಬಂದಾಳ್ರಿ ಮಗಳು ಅಂದು ಗುಟ್ಲೆಕ್ಕನ. ಯಾಕವಾ ಯಾಕೆ ಮನಿಗೆ ಬಂದಿ 3 ದಿವಸ ಆದ್ಮೇಲೆ, ಮತ್ತೆ 3 ದಿವಸ ಎಲ್ಲೆಲ್ಲಿ ಹೋಗಿದ್ದಿ? ಏನೂ ಇಲ್ರಿ, ನನಗ ಫೇಸ್ಬುಕ್ನ್ಯಾಗ ವಾಟ್ಸ್ಆ್ಯಪ್ನ್ಯಾಗ ಭಾಳ ಮಂದಿ ಫ್ರೆಂಡ್ಸ್ ಪರಿಚಯ ಆಗಿದ್ರು ನೋಡ್ರಿ. ಹುಡುಗಿ ಹೇಳ್ತೈತಿ, ಏನ್ ಹೇಳ್ತತಿ, ನನಗ ಫೇಸ್ಬುಕ್ನ್ಯಾಗ ವಾಟ್ಸಪ್ನ್ಯಾಗ ಭಾಳ ಮಂದಿ ಫ್ರೆಂಡ್ಸ್ ಪರಿಚಯ ಆಗಿದ್ರು, ಅವ್ರು ಎಲ್ಲರೂ ಎಂಗೇಜ್ಮೆಂಟ್ ಲಗ್ನಿದ್ವು, ಅದಕ್ಕ ಹೋಗಿದ್ದೆ ಅಂತ ಅನ್ಲಕ್ಕಿ. ಅದಕ್ಕ ಅವ್ರ ಎಂಗೇಜ್ಮೆಂಟ್ ಅವ್ರ ಲಗ್ನಿದ್ವು, ಅದಕ್ಕ ಹೋಗಿದ್ರಿ ಅಜ್ಜಾರ ಅಂತ ಹೇಳಿ. ಹೋಗಿದಿ ಮನಿಗೆ ಒಂದು ಫೋನ್ ಹಚ್ಚಿ ಹೋಗ್ಬಾರ್ದನವ ಅಂತಂದ್ರಂತ ಸ್ವಾಮಿ. ಏನಂದ್ರು? ಹೋಗಿವ ತಾಯಿ ಮನ್ಯಾಗ, ತಾಯಿಗೆ ಒಂದು ಫೋನ್ ಹಚ್ಚಾರ ಹೋಗ್ಬಾರ್ದಾರ ಅಂದ್ರ, ಇಲ್ರಿ ನಾ ಫೋನ್ ಹಚ್ಚಿದ್ರ ಅವ್ರು ಹೋಗ್ಬಾರ್ದ ಅಂತಾರಂತ ಹೇಳಿ ಅದಕ್ಕ ನಾ ಹೋಗಿದ್ದೆ. ನಾ ಹೇಳೋ ಮಾತು ಲಕ್ಷ್ಯ ಕೊಟ್ಟು ಕೇಳ್ರಿ. ಬಹುಶಃ ನಾಳೆ ನಿಮ್ಮಂತವ್ರ ಮನೆಗೂ ಈ ಪರಿಸ್ಥಿತಿ ಬರಬಹುದು. ನಾಳೆ ನಿಮ್ಮಂತವ್ರ ಮನೆಗೂ ಈ ಪರಿಸ್ಥಿತಿ ಬರಬಹುದು. ವರ್ತಮಾನ ಹಿಂಗ ಬರ್ತೈತಿ ಅಂತ ಹೇಳಕ್ ಬರೋದಿಲ್ಲ. ಏನ್ ಯಾವ್ದೋ ಊರು ಸುದ್ದಿ ಹೇಳಕತ್ತಾರ ಬಿಡು ಅಜ್ಜಗಳು, ಯಾವ್ದೋ ಊರು ಸುದ್ದಿ ಹೇಳಕತ್ತಾರ ಬಿಡು ಮುತ್ಯಾನ ಮೊರಾಗ ಅನಬಾಡ್ರಿ. ಏನ್ ಹೇಳಕ್ ಬರೋದಿಲ್ಲ. ಎಲ್ಲ ಊರಾಗಿದ್ದು ಹಣೆ ಬರನ ಐತಿ, ಎಲ್ಲ ಊರಾಗಿದ್ದು ಹಣೆ ಬರನ ಐತಿ. ಅವ್ರದೊಟ್ಟು ಬೈಲಿಗೆ ಬಂದೈತಿ, ಇವ್ರದೊಟ್ಟು ಮುಚ್ಕೊಂಡು ಕುಂತತಿ. ಇಷ್ಟ ಆಗೈತಿ ಇಟ್ಟ. ನಾಳೆ ತಿಳಿತೈತಲ್ಲ, ಅದೊಟ್ಟು ಬೈಲಿಗೆ ಬಂದೈತಿ, ಇದೊಟ್ಟು ಮುಚ್ಕೊಂಡು ಕುಂತತಿ ಇಟ್ಟ. ಇದು ಎಂದರ ಒಂದರ ಗೊತ್ತಾಗುದ. ಅದಕ್ಕ ನಾನು ಹಂಗಾರ ಪ್ರಶ್ನೆ ಕೇಳ್ಬೋದು, ನೀವು ಮಕ್ಕಳ ಕೈಯಾಗ ಮೊಬೈಲ ಕೊಡಬಾರ್ದನ್ರಿ ಅಜ್ಜಾರ ಅಂತಲ್ಲ, ಕೊಡಬಾಡ್ರಿ ಅಂತ ನಾ ಹೇಳಕತ್ತಿಲ್ಲ. ಕೊಡೋದಕ್ಕೂ ಒಂದು ಇತಿ ಐತಿ, ಒಂದು ಮಿತಿ ಐತಿ. ಆ ಇತಿ ಆ ಮಿತಿ ಮೀರಿದ್ರ ಮಕ್ಕಳು ನಮ್ಮ ಕಂಟ್ರೋಲ್ ಉಳಿಯೋದಿಲ್ಲ. ಎಷ್ಟೆಲ್ಲ ಎದ್ರ ಸಲುವಾಗಿ ಮಾಡಾಕತ್ತೀರಿ? ಸಂಸಾರಿಕರಾದವ್ರು ಇಷ್ಟೆಲ್ಲ ಹೊಲ ಮಾಡೋದು, ಮನಿ ಕಟ್ಟೋದು, ದುಡಿಯೋದು, ಕಷ್ಟ ಪಡೋದು ಯಾರ ಸಲುವಾಗಿ? ಮಕ್ಕಳ ಸಲುವಾಗಿರಿ. ಮಕ್ಕಳ ಸಲುವಾಗಿ ಅಂತೀರಿ. ಹಂಗಾರ ಅದ ಮಕ್ಕಳು ಬಾಳೆ ಹಾಳಾಗಕತ್ತತಿ. ಮಕ್ಕಳು ಹಾಳಾಗಕತ್ತಾವ, ಮಕ್ಕಳು ತಿನ್ನಬಾರದು ತಿಂದು ಕೆಡಾಕತ್ತಾವ, ಮಕ್ಕಳು ಹೋಗಬಾರದು ಜಾಗದಾಗ ಹೋಗಿ ಕೆಡಾಕತ್ತಾವ. 4 ಗೋಡೆಯ ಮಧ್ಯದಲ್ಲಿ ರಹಸ್ಯವಾಗಿ ನಡಿಬೇಕಾದದ್ದನ್ನ ಇವತ್ತು ಮಕ್ಕಳು ಬಿಚ್ಚಿ ನೋಡಾಕತ್ತಾವ, ಏನೆಲ್ಲ ಮಾಡಾಕತ್ತಾವ. ಇಂಥ ಮಕ್ಕಳ ಹದಿಗೆಟ್ಟು ಹೋದ ಮೇಲೆ ಯಾವ ಮನೆ ಸ್ವರ್ಗ ಉಳಿತಾವ ಹೇಳ್ರಿ ನೋಡೋಣ. ಯಾವ ಮನೆ ಸ್ವರ್ಗ ಉಳಿಯಕ್ ಸಾಧ್ಯ ಐತ್ರಿ? ಅದಕ್ಕೋಸ್ಕರವಾಗಿ ಆ ಮಂಗ್ಯಾನಂತ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕಾದ್ರ, ಇವತ್ತು ಆ ಮಕ್ಕಳನ್ನು ಕಂಟ್ರೋಲ್ ಮಾಡಬೇಕಾದ್ರ, ಬೆಂದು ನೊಂದು ತಾಪತ್ರಯದ ಬೇರಾಗ್ನಿಯಲ್ಲಿ ಬಿದ್ದು ಒತ್ತಾಡುವಂತ ಮನುಷ್ಯನಿಗೆ ಸಂತೃಪ್ತಿಯ 4 ಮಾತುಗಳು ಸಿಗಬೇಕಂದ್ರ ಇಂಥ ಪ್ರವಚನಗಳು, ಪುರಾಣಗಳು ನಡಿಬೇಕು. ಇದು ಕೊಟ್ಟಷ್ಟು ಮಾನಸಿಕ ನೆಮ್ಮದಿ ನಿಮ್ಮ ಮನೆಯಾಗಿನ ಟಿವಿ, ನಿಮ್ಮ ಕೈಯಾಗಿನ ಮೊಬೈಲ್ ಕೊಡಕ್ ಸಾಧ್ಯ ಇಲ್ಲ. ಸ್ಪಷ್ಟ ಹೇಳ್ತೇನೆ, ಕೊಡಕ್ ಸಾಧ್ಯ ಇಲ್ಲ. ಇಲ್ಲಿ ಸಿಗುವಂತ ನೆಮ್ಮದಿ, ಇಲ್ಲಿ ಸಿಗುವಂತ ಆನಂದ, ಇಲ್ಲಿ ಸಿಗುವಂತ ಸಂತೋಷ ಅದು ಎಲ್ಲಿ ಸಿಗಂಗಿಲ್ಲ. ಅದಕ್ಕಾಗಿ ನಮ್ಮ ಶರಣರ ಸಂಗಮ ಮಾಡು ಅಂತ ಹೇಳಿದ್ರು. ಅವ್ರು ಏನ್ ಮಾಡು ಅಂತ ಹೇಳಿದ್ರು? ಶರಣರ ಸಂಗಮ ಮಾಡು, ಮಹಾತ್ಮರ ಸಂಗಮ ಮಾಡು, ಮಹಾತ್ಮರ ಸಂಘದಲ್ಲಿ ನೀನಿರು, ಅದ ಸ್ವರ್ಗ ಅಂದ್ರು. ಅದಕ್ಕ ಎಲ್ಲೋ ಒಂದು ಕಡೆ ಎಲ್ಲೋ ಹುಡುಕಿದೇನು, ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ. ಎಷ್ಟು ಚಂದ ಬರೀತಾರ ನೋಡ್ರಿ. ಎಲ್ಲೋ ಹುಡುಕಿದೆ, ಎಲ್ಲೋ ಹುಡುಕಿದೆ.